ರಾಜ್ಕುಮಾರ್ ಅವರಿಂದ ಪ್ರತಿಯೊಬ್ಬ ವ್ಯಕ್ತಿ ಬಹಳ ಮುಖ್ಯವಾಗಿ ಕಲಿಬೇಕಾಗಿದ್ರು, ಅದರಲ್ಲೂ ಒಬ್ಬ ನಟನಾಗಿ ಬಹಳ ಮುಖ್ಯವಾಗಿ ಕಲಿಬೇಕಾಗಿರುವಂತಹ ಒಂದು ಗುಣ ಅಂದ್ರೆ ಯಾವುದು? ಶಿಸ್ತು, ಬದ್ಧತೆ, ಪ್ರೀತಿ, ಲವ್ಲಿ, ಕುತೂಹಲ, ಇವೆಲ್ಲವೂ ಅವರಲ್ಲಿ ಒಂಥರ ಏಕೀಭವಿಸಿದ ಹಾಗೆ. ಅದ್ಭುತವಾದ ಶಿಸ್ತು. ನಮ್ಮಲ್ಲಿ ಬಹಳ ಜನ ಅದನ್ನು ಕಲಿಬೇಕಿಲ್ಲಿ ಈಗ. ಜೊತೆಗೆ ಬದ್ಧತೆ. ಒಂದು ಸಲ ಅದು ಪಾತ್ರದ ಬಗ್ಗೆ ಅಂತೂ ಅವ್ರಿಗಿರುವ ಬದ್ಧತೆ ಅಂತೂ ಬಹಳ ಅದ್ಭುತವಾದದ್ದು. ಆಯಾ ಪಾತ್ರಕ್ಕೆ ತಕ್ಕ ಹಾಗೆ ತನ್ನನ್ನ ತಾನು ಸಿದ್ಧಗೊಳಿಸ್ತಾ ಇದ್ದಾರಲ್ಲ, ಸಿದ್ಧತೆ ಆಗ್ತಾ ಇತ್ತಲ್ಲ, ಆ ರೀತಿಯ ಒಂದು ಬದ್ಧತೆ. ಆಮೇಲೆ ಪ್ರೀತಿ, ಆ ಪಾತ್ರದ ಬಗ್ಗೆ ಅವ್ರಿಗಿರುವಂತ ಒಂದು ರೀತಿ ತಲ್ಲೀನತೆ ಇದೆಯಲ್ಲ, ಆ ಪ್ರೀತಿ ಕೇವಲ ಪಾತ್ರದ ಜೊತೆಗಲ್ಲ, ಜೊತೆಲಿದ್ದವ್ರು ಅಷ್ಟೂ ಜನ, ಅದು ಯಾವುದೇ ವರ್ಕರ್ ಆಗಿರ್ಲಿ, ಏನೇ ಆಗಿರ್ಲಿ, ಎಲ್ಲರೂ ಸೇರಿ ಮಾಡುವಂತಹದ್ದು ಅಂತ. ಅದ್ರಲ್ಲಿ ನೋಡೋನು ಕೂಡ, ಹಾಗಾಗಿ ಪ್ರೇಕ್ಷಕನು ಕೂಡ ಭಾಗಿಯಾಗಬೇಕು ಅನ್ನೋ ಅಷ್ಟು ಪ್ರೀತಿ. ಲವ್ಲಿ. ಮತ್ತು ವಿಸ್ಮಯ ಇದೆಯಲ್ಲ, ಅವರ ಕುತೂಹಲ ಇದೆಯಲ್ಲ, ಆ ಕುತೂಹಲ ಅಂತೂ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯದಲ್ಲೂ ಕುತೂಹಲ. ಇದ್ಯಾಕಿಗೆ ಹಿಂಗ್ ಕೊಟ್ರಿ ನನ್ನ ಕೈಗೆ, ಹೀಗೆ ಹೇಳ್ಬೇಕಾ? ಅವರ ಪ್ರಶ್ನೆಯ ಹಿಂದೆ ಇರುವಂತಹ ಕುತೂಹಲ ಅವರನ್ನ ಪ್ರತಿಕ್ಷಣ ಒಬ್ಬ ವಿದ್ಯಾರ್ಥಿಯನ್ನಾಗಿ ಮಾಡ್ತಾ ಇತ್ತು. ಲವ್ಲಿ. ಕಲಿತಾನೇ ಇದ್ದೀನಿ ಅಂತ ಅವರೇ ಹೇಳ್ತಾ ಇದ್ರು, ನಮಗೆ ಕಲಿಸ್ತಾ ಇತ್ತು. ಬರ್ಗೂರ್ ಸರ್, ನೀವು ಅಣ್ಣವ್ರಿಗೆ ತುಂಬಾ ಹತ್ತಿರವಾಗಿದ್ರಿ, ಸಾಕಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ರು, ಸಲಹೆ ತಗೋತಾ ಇದ್ರು, ಈ ತರದೆಲ್ಲ ಸುಮಾರು ವಿಚಾರಗಳ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಈ ವಿಷಯ ಜನರಿಗೆ ಗೊತ್ತಿಲ್ಲ ಅನ್ನೋದು ಯಾವ್ದಾದ್ರು ಇದೆಯಾ? ರಾಜ್ಕುಮಾರ್ ಅವ್ರ ಬಗ್ಗೆ ಎಷ್ಟು ವಿಷಯ ತಿಳ್ಕೊಂಡ್ರು ಗೊತ್ತಿಲ್ಲ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಇಂಥದೇ ಒಂದು ವಿಷಯ ಗೊತ್ತಿಲ್ಲ ಅಂತ ಹೇಳೋದು ಕಷ್ಟ. ಆದ್ರೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಬಹಳ ಪ್ರಸಿದ್ಧವಾದ್ದೇನು ಅಂದ್ರೆ, ರಾಜ್ಕುಮಾರ್ ಅಂದ ಕೂಡ್ಲೆ ಅವರು ಅಭಿಮಾನಿ ದೇವರುಗಳೇ ಅಂತ ಕರೀತಿದ್ರು ಅಂತ. ಹೌದು. ನನಗೆ ಈ ಅಭಿಮಾನಿ ದೇವರುಗಳೇ ಅನ್ನುವಂತ ಒಂದು ಪರಿಕಲ್ಪನೆ ರಾಜ್ಕುಮಾರ್ ಅವರ ಮನಸ್ಸಿನಲ್ಲಿ ಹುಟ್ಟಿದ್ದೆಲ್ಲಿ ಅನ್ನೋದನ್ನ ಅವರೇ ಒಂದ್ಸರಿ ನನ್ನ ಜೊತೆ ಮಾತಾಡ್ತಾ ಹೇಳಿದ್ದುಂಟು. NTR ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಮತ್ತು ರಜನಿಕಾಂತ್ ಅವರನ್ನ ತಿರುಪತಿ ಟ್ರಸ್ಟ್ ಇದೆಯಲ್ಲ, ಅದಕ್ಕೆ ಸದಸ್ಯರನ್ನು ಮಾಡ್ತಾರೆ. ಇವ್ರೊಂದು ಮೀಟಿಂಗ್ ಹೋಗಿರ್ತಾರೆ. ಇವರು ತಿರುಪತಿಲಿ ದೇವರ ದರ್ಶನ ಮಾಡಬೇಕು ಅಂತ ರಾಜ್ಕುಮಾರ್ ಅವರಿಗೆ ಆಸೆ. ರಾಜ್ಕುಮಾರ್ ದೇವಸ್ಥಾನದ ಒಳಗಡೆ ಹೋಗ್ತಾರೆ ಅಂದ್ರೆ ಸೀದಾ ಗರ್ಭಗುಡಿ ಹತ್ರನೇ ಕರ್ಕೊಂಡು ಹೋಗ್ತಾರೆ. ಆದ್ರೆ ರಾಜ್ಕುಮಾರ್ ಮೂಲತಃ ಒಬ್ಬ ಭಕ್ತನಾಗಿ ಹೋಗ್ಬೇಕು, ಟ್ರಸ್ಟಿ ಆಗಿ ಹೋಗ್ಬಾರದು ಅಂತಿತ್ತು. ಎರಡಕ್ಕೂ ವ್ಯತ್ಯಾಸ ಇದೆ. ಒಬ್ಬ ಭಕ್ತ ಹೇಗ್ ಹೋಗ್ಬೋದು, ಸರಳವಾಗಿ ಹೋಗ್ಬೇಕು. ಎಲ್ಲರೂ ಕ್ಯೂನಲ್ಲಿ ನಿಂತಿರ್ತಾರಲ್ಲ, ಹಾಗೆ ನಾನು ಕ್ಯೂನಲ್ಲಿ ನಿಂತಿರ್ತೀನಿ ಅಂತ ಹೋಗಿ ರಾಜ್ಕುಮಾರ್ ಅವರು ಕ್ಯೂನಲ್ಲಿ ನಿಂತಿರ್ತಾರೆ ಎಲ್ರ ತರನೇ. ಆಗ ಬಂದು ಜನ ಎಲ್ಲಾನು ರಾಜ್ಕುಮಾರ್ ಅವ್ರು ನೋಡಿ, ಏನ್ ಸರ್ ನೀವ್ ಈ ಕ್ಯೂನಲ್ಲಿ ನಿಂತಿದ್ದೀರಿ, ನಿಮ್ಮನ್ನ ನೋಡಿ ದೇವ್ರು ನೋಡ್ದಾಗ ಆಯ್ತು ಸರ್, ದೇವ್ರು ನೋಡ್ದಾಗ ಆಯ್ತು ಅಂತ ಹೇಳ್ತಿದ್ರಂತೆ. ಆಗ ಅನ್ನಿಸ್ತಂತೆ ರಾಜ್ಕುಮಾರ್ ಅವ್ರಿಗೆ, ಬಂದವರೆಲ್ಲ ನನ್ನ ನೋಡ್ಬಿಟ್ಟು ನಿಮ್ಮನ್ನ ನೋಡಿ ದೇವ್ರು ನೋಡ್ದಾಗ ಆಯ್ತು ಅಂತಾರಲ್ಲ, ನನ್ನನ್ನ ನೋಡಿ ದೇವ್ರು ನೋಡ್ದಾಗ ಆಯ್ತು ಅಂತ ಹೇಳ್ಬೇಕಾದ್ರೆ ಇವ್ರು ಒಳಗಡೆ ಒಬ್ಬ ದೇವ್ರು ಇರ್ತಾನೆ, ಆದ್ರಿಂದ ನನ್ನ ದೇವರುಗಳು ಇವರೇನೆ. ವೆರಿ ವೆಲ್ ಸರ್, ನೋಡಿದ್ವಿ ಅಂತ ಅವ್ರಿಗನ್ನಿಸ್ತು. ಅವತ್ತಿನಿಂದ ಅವರು ಅಭಿಮಾನಿ ದೇವರುಗಳೇ ಅಂತ ಹೇಳಕ್ ಶುರು ಮಾಡಿದ್ರು. ಆದ್ರೆ ಅವ್ರು ಹೇಳಿದ್ದು ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಪದವನ್ನು ಬಳಸ್ತಾರೆ ಅವರು. ಇದು ಅನೇಕ ಜನಕ್ಕೆ ಈ ಹಿನ್ನೆಲೆ ಗೊತ್ತಿಲ್ಲದೆ ಇರ್ಬೋದು. ಈಗ ನೋಡಿ, ಅಭಿಮಾನಿ ದೇವರುಗಳೇ ಅಂತ ರಾಜ್ಕುಮಾರ್ ಹೇಳಿದಾಗ ಚಪ್ಪಾಳೆ ಬೀಳುತ್ತೆ, ಬೇರೆಯವ್ರು ಹೇಳಿದಾಗ ನಟನೆ ಅನ್ನಿಸ್ಬಿಡುತ್ತೆ. ಯಾಕೆಂದ್ರೆ ರಾಜ್ಕುಮಾರ್ ಹೇಳಿದಾಗ ಅದು ಒಳಗಡೆಯಿಂದ ಬರುತ್ತೆ ಅಂತ ಜನಗಳಿಗೆ ಒಂದು ನಂಬಿಕೆ ಇದೆ. ಅದೇ ಬಹಳ ವಿಶೇಷವಾದದ್ದು. ಹೌದು, ಬ್ಯೂಟಿಫುಲ್. ಬರೋಣ ಸರ್, ಈಗ ಅಣ್ಣವ್ರು ಮಾಡಿರೋಂತ ಎಲ್ಲಾ ಸಿನಿಮಾಗಳಲ್ಲಿ ನಾವು ಒಂದು ಏನಂದ್ರೆ ತುಂಬಾ ವಿಭಿನ್ನವಾದಂತಹ ರೋಲ್ಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಒಂಥರ ಹೆಂಗೆ ಅಂದ್ರೆ ಜನಗಳಿಗೆ ಮಾದರಿ ಆಗ್ಬೇಕು ಅನ್ನೋಂತ ರೋಲ್ಗಳು ಕೂಡ ಮಾಡಿದ್ದಾರೆ. ಅವರಲ್ಲಿ ನೀವ್ ಹೇಳ್ತಾ ಇದ್ರಿ ಕುತೂಹಲ ಅನ್ನೋದು, ಇದು ನಿಮ್ಮ ಹತ್ರ ಯಾವತ್ತಾದ್ರೂ ಚರ್ಚೆ ಮಾಡಿದ್ರ? ಅವರ ಡ್ರೀಮ್ ರೋಲ್ ಯಾವ್ದಾದ್ರು ಇದೆ ಅನ್ನೋ ತರದೇನಾದ್ರು? ಬಹಳಷ್ಟು ಡ್ರೀಮ್ ರೋಲ್ಗಳು ಬಹಳಷ್ಟು ಇತ್ತು. ಅದರಲ್ಲಿ ಆಗ್ಲೇಬೇಕಾಗಿದ್ದಂತ ಒಂದು ಚಿತ್ರ ಇತ್ತು, ನೃಪತುಂಗ ಇತ್ತು, ಕರ್ಣ ಇತ್ತು. ಅದನ್ನು ಬಹಳಷ್ಟು ಅವರ ಇದರಲ್ಲಿ ಹೇಳ್ಕೊಂಡಿದ್ದಾರೆ ಅವರು. ಬಟ್ ಅವರ ಒಂದು ಮಾತಂತೂ ಅದ್ಭುತವಾದ ಮಾತು, ಪ್ರತಿಯೊಬ್ಬರಿಗೂ ಆದರ್ಶಪ್ರಾಯವಾದ ಮಾತು. ಯಾವ್ದಪ್ಪ ಅಂದ್ರೆ, ಯಾವಾಗಲೂ ಪಾತ್ರ ನನ್ನನ್ನ ಚಿತ್ತ ಮಾಡಬೇಕು, ನಾನು ಪಾತ್ರವನ್ನು ಚಿತ್ತ ಮಾಡೋದು ಅಲ್ಲ. ಲವ್ಲಿ. ನಟ ಮುಖ್ಯ ಅಲ್ಲ, ಪಾತ್ರ ಮುಖ್ಯ. ಸೂಪರ್. ಇದನ್ನ ಥ್ರೂಔಟ್ ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದವರು. ಅವರನ್ನ 4 ವಿಭಾಗವಾಗಿ ವಿಭಾಗಿಸಿ ನೋಡಿ ಅವರನ್ನ. ಒಂದು ರೀತಿ ಪೌರಾಣಿಕ ಪಾತ್ರಗಳನ್ನ, ಐತಿಹಾಸಿಕ ಪಾತ್ರಗಳನ್ನ,
ಸಾಮಾಜಿಕ ಪಾತ್ರಗಳನ್ನ, ಈ ಬಾಂಡ್ ಶೈಲಿಯ ಪಾತ್ರಗಳನ್ನ, ಈ ರೀತಿ ಅವರನ್ನ ವಿಭಜಿಸಿ ನೋಡಿ ನೀವಾಗ. ಅದರಲ್ಲಿ ಆಗ ನಮಗೊಂದು ಸ್ಟಡಿ ಮೆಟೀರಿಯಲ್ ಸಿಗುತ್ತೆ. ಪೌರಾಣಿಕ ಪಾತ್ರಗಳನ್ನು ಮಾಡುವಾಗ ಜನಪದೀಯವಾದಂತಹ ಅಂಶಗಳನ್ನ ಅವ್ರು ಗುರುತಿಸ್ಕೊಳ್ಳೋದು ಹೇಗೆ, ಮತ್ತು ಅದ್ರ ಜೊತೆಲಿ ಅವ್ರು ಎಷ್ಟು ಚೆನ್ನಾಗಿ ಒಂದು ರೀತಿ ಒಂದು ಒನ್ನೆಸ್ ಅಂತ ಏನ್ ಕರಿತೀವಿ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ವ್ಯಕ್ತಿ ಮತ್ತು ವ್ಯಕ್ತಿತ್ವ ಇವೆರಡನ್ನು ಎಷ್ಟು ಚೆನ್ನಾಗಿ ಅವರು ತಮ್ಮದಾಗಿಸ್ಕೋತಾ ಇದ್ರು ಅಂದ್ರೆ, ಈ ವ್ಯಕ್ತಿಯ ಈಗಿನ ವ್ಯಕ್ತಿತ್ವ ಏನಿದೆ ಅದಕ್ಕೆ ಕಾರಣ ಎಲ್ಲ ಪಾತ್ರಗಳು. ಕರೆಕ್ಟ್. ನಾವಿವತ್ತು ಒಬ್ಬ ಅಣ್ಣ, ಒಬ್ಬ ಅಪ್ಪ, ಅಥವಾ ನಮ್ಮ ತಂದೆ, ಅಥವಾ ನನ್ನ ಸೋದರ, ಅಥವಾ ನನ್ನ ಗಂಡ, ಅಥವಾ ನನ್ನ ಪ್ರಿಯಕರ ಹೇಗಿರಬೇಕು ಅನ್ನೋದನ್ನ ಏಕದಮ್ ಕಣ್ಣು ಮುಂದೆ ತಂದು ನಿಲ್ಲಿಸಿದವ್ರು. ಹಾಗಾಗಿ ಯಾವ್ದಾವ್ದೋ ಒಂದು ಭಕ್ತಿ ಪ್ರಧಾನವಾದ ಪಾತ್ರ ಮಾಡುವಾಗ ಅವರು ಎಂತಹ ಸಿದ್ಧತೆಯಲ್ಲಿ ಇರ್ತಾ ಇದ್ರು ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರುವಂತ ವಿಷಯ. ಸೊ ಆ ರೀತಿಯ ಸಿದ್ಧತೆಗಳ ಜೊತೆಯಲ್ಲಿ ಅವರು ಇಡೀ ಪಾತ್ರಕ್ಕೆ ಬೇರೆಯೇ ಆದಂತ ಒಂದು ವ್ಯಕ್ತಿತ್ವವನ್ನ ತಾವೇ ರೂಪಿಸ್ಕೊಡ್ತಾ ಇದ್ರು. ಹೀಗಾಗಿ ಇವತ್ತು ಈಗ ಮಾಡೆಲ್ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಗುರು ರಾಘವೇಂದ್ರ ರಾಯರು ನೋಡ್ತೀರಾ, ಅಲ್ಲಿ ಅಣ್ಣವ್ರು ನೋಡ್ತೀರಾ. ಕನಕದಾಸರು ನೋಡ್ತೀರಾ, ಅಲ್ಲೂ ಅಣ್ಣವ್ರು ನೋಡ್ತೀರಾ. ರಣಧೀರ್ ಕಂಠೀರವ್ರು ನೋಡ್ತೀರಾ, ಅಲ್ಲೂ ಅಣ್ಣವ್ರನ್ನೇ ನೋಡ್ತೀರಾ. ಅಂದ್ರೆ ಪಾತ್ರವನ್ನ ಎಷ್ಟು ಚೆನ್ನಾಗಿ ಅವರು ನಿಭಾಯಿಸಿದ್ರು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು. ಇವತ್ತು ನಮಗೆ ಅದು ಐಕಾನ್, ಒಂದು ಅದ್ಭುತವಾದ ಐಕಾನ್ ಅನ್ನ ನಾವು ತಗೊಂಡು. ಸರ್ ಇದ್ರ ಬಗ್ಗೆ ಏನಾಯ್ತು? ಈ ಭರಣ ಅವ್ರು ಹೇಳ್ತಾ ಒಂದ್ ಮಾತು ಹೇಳಿದ್ರು, ರಾಜ್ಕುಮಾರ್ ಅವ್ರು ಹೇಳ್ತಾ ಇದ್ರು ಪಾತ್ರವನ್ನ ಚಿತ್ ಮಾಡಬೇಕು ಅಂತ ಹೇಳ್ತಿದ್ರು ಅಂತ. ಇದೇ ಮಾತನ್ನ ನನ್ನ ಹತ್ರನು ಹೇಳಿದ್ರು. ಆದ್ರೆ ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ, ಅವ್ರು ಹೇಳಿದ ಮಾತನ್ನ ಮುಂದುವರಿಸಿ, ನಮ್ಮಲ್ಲಿ ಒಂದು ನಾಟ್ಯ ಶಾಸ್ತ್ರದ ಒಂದು ಮೀಮಾಂಸೆ ಇದೆ. ಸಾಮಾನ್ಯವಾಗಿ ನಾವೇನ್ ಮಾಡ್ತೇವೆ ಅಂದ್ರೆ ಪರಕಾಯ ಪ್ರವೇಶ ಮಾಡೋದು ಪಾತ್ರಕ್ಕೆ ಅಂತ. ಆದ್ರೆ ರಾಜ್ಕುಮಾರ್ ಮೀಮಾಂಸೆ ಅದಕ್ಕೆ ತದ್ವಿರುದ್ಧವಾದದ್ದು. ರಾಜ್ಕುಮಾರ್ ಅವರು 3ನೇ ತರಗತಿಯನ್ನು ಪೂರೈಸಲಿಲ್ಲ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಅವರು ವಿದ್ವತ್ತಿಲ್ಲ ಅಂತಾರೆ, ಆದ್ರೆ ವಿನಯಕ್ಕೆ ವಿದ್ವತ್ತಿನ ಸ್ಥಾನವನ್ನ ತಂದುಕೊಟ್ಟವ್ರು ರಾಜ್ಕುಮಾರ್ ಅಂತ. ವಿನಯಕ್ಕೆ ವಿದ್ವತ್ತಿನ ಸ್ಥಾನ ತಂದುಕೊಟ್ರು ಅವರು. ಆಮೇಲೆ 3ನೇ ತರಗತಿ ಓದಲಿಲ್ಲ ನಿಜ, ಆದ್ರೆ 3ನೇ ತರಗತಿ ಓದದೇ ಇರೋರೆಲ್ಲ ರಾಜ್ಕುಮಾರ್ ಆಗೋದಿಲ್ಲ, ಬಸ್ ಕಂಡಕ್ಟರ್ಗಳೆಲ್ಲ ರಜನಿಕಾಂತ್ ಆಗೋದಿಲ್ಲ. ನಿಜ ಹೇಳೋದಾದ್ರೆ ಅದು ರಾಜ್ಕುಮಾರ್ ವಿಶೇಷ. ಅದನ್ನ ಓದದೇ ಇದ್ರು ಅವರಲ್ಲಿ ಎಷ್ಟರ ಮಟ್ಟಿಗಿತ್ತು ನೋಡಿ ಅವ್ರ ಅನುಭವದಿಂದ. ಭರತನ ನಾಟ್ಯ ಶಾಸ್ತ್ರ ಏನ್ ಹೇಳುತ್ತೆ, ಪಾತ್ರದ ಒಳಗಡೆ ನಟ ಹೋಗ್ಬೇಕು ಅಂತ. ಆದ್ರೆ ರಾಜ್ಕುಮಾರ್ ಏನ್ ಹೇಳ್ತಾರೆ, ಪಾತ್ರ ಬಂದ್ ನನ್ ಚಿತ್ ಮಾಡ್ಬೇಕು ಅಂತ. ಅಂದ್ರೆ ಪಾತ್ರ ಇವರನ್ನ ಪ್ರವೇಶ ಮಾಡಬೇಕು, ನಾವು ಪಾತ್ರವನ್ನ ಪ್ರವೇಶ ಮಾಡೋದಲ್ಲ ಅನ್ನೋದು ನಟನಾ ಶಾಸ್ತ್ರದ ಒಳಗಡೆ ಒಂದು ಹೊಸ ಮೀಮಾಂಸೆ. ಅದು ರಾಜ್ಕುಮಾರ್ ಮೀಮಾಂಸೆ. ಆದ್ರಿಂದ ಅವರು ವಿದ್ವಾಂಸ ಅಂತ ನೋಡು. ದಯವಿಟ್ಟು ಅಡಚಣೆಗಾಗಿ ಕ್ಷಮಿಸಿ ಎಂದು ನಾವು ಕೇಳಿಕೊಳ್ಳುತ್ತಿದ್ದೇವೆ. ಯಾವ್ದೋ ಕುರಿ ವಾಯ್ಸ್ ಇದ್ದಂಗಿದೆಯಲ್ಲ. ನಿನ್ನ ಹೂವೆ 100% ಸಹಿ. ಕುರಿ ನೋಡೋ, ಮೊಸರಂದಲ್ಲಿ ಕಲ್ ಸಿಗ್ದಂಗೆ ಇವತ್ತು ಮಾತ್ರ ರಾಂಗ್ ಎಂಟ್ರಿ ತಗೋಬೇಡ. ಯಾವ ದಾರಿಲಿ ಬಂದು ಅದೇ ದಾರಿಲಿ ವಾಪಸ್ ಹೋಗ್ಬಿಡು. ದಯವಿಟ್ಟು ಬರ್ಬೇಡ. ನಿನಗ್ ಬೇಕಂದ್ರೆ ಟೋಲ್ ಕಾಸು ನಾನೇ ಕೊಡ್ತೀನಿ. ಇವತ್ ನೀನು 1,00,000 ಕೋಟಿ ಕೊಟ್ರು ಅದು ನನ್ನ ತೃಣಕ್ಕೆ ಸಮಾನ. ಅಣ್ಣವ್ರ ಸ್ಪೆಷಲ್ ಅಂತ ಗೆಟಪ್ ಎಲ್ಲ ಹೊಂಚ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀನಿ. ನನಗೆ ಬರೋ ಚೂರು ಪಾರಲ್ಲಿ ಹೋಗು ಅಂದ್ರೆ ಕೇಳ್ಬಿಡ್ತೀವಾ? ಆಗಲ್ಲಮ್ಮ, ಸಾಧ್ಯನೇ ಇಲ್ಲ. ಕೇಳ್ಬಿಡ್ತೀವಾ ಅಂದ್ರೆ ನಿಮ್ ಜೊತೆ ಬೇರೆ ಯಾರಾದ್ರೂ ಇದಾರಪ್ಪ? ಗೆಳೆಯ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಏನ್ರಪ್ಪ ಇದೆಲ್ಲ? ಅಣ್ಣವ್ರ ಬರ್ತಡೆಗೆ ನಮ್ಮ ಏರಿಯಾದಲ್ಲಿ ಭಕ್ತ ಪ್ರಹ್ಲಾದ ನಾಟಕ ಮಾಡ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಅವ್ರ ಆಕ್ಟಿಂಗ್ ಅಲ್ಲಿ ನಾವು 1% ಇಲ್ಲ ಅಂದ್ರು ಅವ್ರ ಮೇಲೆ ಅಭಿಮಾನ 1000% ಇದೆ. ಅದಕ್ಕೆ ಈ ಗೆಟಪ್. ಆಯ್ತು, ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ ಬಂದಿದ್ದೀರಾ ಅಂದ್ರೆ ಅದೇನ್ ಮಾಡ್ತೀರಾ ಅಂತ ನನಗೂ ನೋಡ್ಬೇಕು ಅಂತ ಆಸೆ ಇದೆ. ಎಲ್ಲ ದೊಡ್ಡವ್ರು ಬಂದಿದ್ದಾರೆ, ಅವ್ರ ಮುಂದೆ ಕರೆಕ್ಟ್ ಆಗಿ ಅಭಿನಯ ಮಾಡ್ರಪ್ಪ. 1 ನಿಮಿಷ ಸರ್. ನಮಸ್ಕಾರ ಸರ್. ಏನಾದ್ರೂ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಸರ್. ಕ್ಷಮಿಸೋದಲ್ಲ, ನಾನ್ ಕೊಂದಾಕ್ಬಿಡ್ತೀನಿ. ಅಪ್ಪ, ನಮ್ ಕೈಲಿ ಎಷ್ಟಾಯ್ತದೋ ಅಷ್ಟು ಪ್ರಾಕ್ಟೀಸ್ ಮಾಡಿದೀವಿ. ಎದುರಿಸ್ಬೇಡ, ಸುಮ್ನಿರಪ್ಪ. ಆಯ್ತು ಪಾಪ. ರೆಡಿನಾ? ರೆಡಿನಾ? ಶುರು ಹಚ್ಕೋ. ಒಂದು ಯಾಕ ಕೆಮ್ಮೆನಾ? ಕೊಬ್ರ ಗಂಟಲನ್ನು ಸರಿಪಡಿಸಿಕೊಳ್ಳುತ್ತಿರುವೆ. 1 2 3 ಸ್ಟಾರ್ಟ್. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ.
ಅತಳ ಬಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿಯಿಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನೋ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಎಂದು ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲವೆಂದರೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹೆಂಗೆ 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 ಬಾ 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 ಇಷ್ಟೊಂದೆಲ್ಲ ಡೈಲಾಗು ನೀವೇ ಜ್ಞಾಪಕ ಇಟ್ಕೊಂಡು ಹೇಳಿದೇನೋ? ನನಗ್ ನಂಬಕ್ಕೆ ಆಗ್ತಿಲ್ವಲ್ಲ. ಮತ್ತೆ ಅಣ್ಣವ್ರ ಅಭಿಮಾನಿಯಪ್ಪ, ಇಷ್ಟು ಮಾಡ್ತಿದ್ರೆ ಹೆಂಗೆ? ಸೂಪರ್ ಕಣ, ನಿಜಲ್ಲೂ ಚೆನ್ನಾಗಿತ್ತು. ಹಾ. ಆಕ್ಚುಲಿ ಎಲ್ರು ಹೇಳ್ತಾರೆ ಒನ್ಸ್ ಮೋರ್ ಒನ್ಸ್ ಮೋರ್ ಒನ್ಸ್ ಮೋರ್ ಒನ್ಸ್ ಮೋರ್ ಒನ್ಸ್ ಮೋರ್ ಒನ್ಸ್ ಮೋರ್. ಇನ್ನೊಂದ್ಸಲಿ ಫುಲ್ ಡೈಲಾಗ್ ಇನ್ನೊಂದ್ಸಲಿ ಹೇಳು ನೋಡೋಣ. ಆ? ಇನ್ನೊಂದ್ಸಲಿ ಫುಲ್ ಡೈಲಾಗ್ ಹೇಳು. ಇನ್ನೊಂದ್ಸಲಿ ಹಾ. ವಿನೋದ, ಕ್ಯಾಸೆಟ್ ರಿವೈಂಡ್ ಮಾಡಕ್ಕಾಗುತ್ತ ನೋಡಪ್ಪ. ಅನ್ಕಂಡೆ ಕಣ, ಅನ್ಕಂಡೆ. ಅಲ್ಲ, ಬೆಕ್ಕಿನ ಬಾಯಲ್ಲಿ ಸಿಂಹ ಗರ್ಜನೆ ಹೆಂಗೆ ಸಾಧ್ಯ ಅಂತ ಡೌಟ್ ಬಂತು. ಎಲ್ಲ ರೆಕಾರ್ಡ್ ಹಾಕೊಂಡ್ಬಿಟ್ಟು ಡೈಲಾಗ್ಗೆ ಲಿಪ್ಸಿಂಕ್ ಮಾಡ್ತೀರಾ? ಮತ್ತಿನ್ನೇನ್ ಸರ್, ಅವ್ರ ತರ ಆಕ್ಟ್ ಮಾಡಕ್ ನಮ್ ಕೈಲಿ ಆಗತ್ತಾ ಸರ್? ನಾವು ಅಭಿಮಾನಿಗಳಷ್ಟೇ. ಅವ್ರ ತರ ಆಕ್ಟ್ ಮಾಡೋದು ಅಂದ್ರೆ ಕನ್ಸಲ್ಲೂ ಸಾಧ್ಯ ಇಲ್ಲ ಸರ್. ಅವರು ಆಕಾಶದಲ್ಲಿರೋ ಧ್ರುವ ತಾರೆ, ನಾವು ಕೆಳಗಡೆಯಿಂದ ಆ ತಾರೆನ ನೋಡ್ಕೊಂಡು ಕೈ ಮುಗಿಯೋ ಅಭಿಮಾನಿಗಳಷ್ಟೇ ಸರ್. ಬಾ 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 ನೋಡಿ, ಅಣ್ಣವ್ರ ಮೇಲೆ ನಿಮಗೆ ಪ್ರೀತಿ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಅಭಿನಯನ ಮಾಡೋದಕ್ಕೆ ಎಲ್ಲರೂ ನೋಡಿದ್ರು, ಒಪ್ಕೊಂಡ್ರು. ಓಕೆನಾ? ಕಾಸ್ಟ್ಯೂಮ್ ಅಂಗಡಿಯವನು ಡಬಲ್ ಬಾಡಿಗೆ ಕೇಳೋ ಅಷ್ಟಲ್ಲಿ ಹೋಗಿ ವಾಪಸ್ ಕೊಡಿ, ಹೋಗಿ. ಓ, ಕರೆಕ್ಟ್ ಅಲ್ವಾ? 1 hour ಅಷ್ಟೇ ಬಾಡಿಗೆ ತಂದಿದ್ದು. ಬಾಪ ಕೊಟ್ಬಿಟ್ಟು ಬಂದ್ಬಿಡೋಣ. ಸರ್ ಬರ್ತೀವಿ ಸರ್, ಕ್ಷಮಿಸ್ಬಿಡಿ ಸರ್. ಚೆನ್ನಾಗಿತ್ತಪ್ಪ. ಭಕ್ತ ಪ್ರಹ್ಲಾದ ಚಿತ್ರ, ಈ ಒಂದು ಅದ್ಭುತವಾದಂತ ಸೀನ್ ಅದು. ಕೃಷ್ಣಣ್ಣ, ನಿಮ್ಮನ್ನ ಕೇಳ್ತೀನಿ, ನೀವು ಈ ಸಿನಿಮಾ ನಡಿಬೇಕಾದ್ರೆ ಶೂಟಿಂಗ್ ಹೋಗ್ತಾ ಇದ್ರಂತೆ, ಹೇಗಿತ್ತು ಸರ್ ಶೂಟಿಂಗಿನ ಒಂದು ವಾತಾವರಣ ಎಲ್ಲ? ಇನ್ನು ಈಗ ಇವ್ರು ಮಾಡಿದ್ರಲ್ಲ ಹಿರಣ್ಯಕಶಿಪುವಾಗಿ ನಮ್ಮ ಅಣ್ಣವರು, ಆಗ ಪ್ರಹ್ಲಾದನ ಕುರಿತು ಹೇಳ್ತಾರೆ, ಎಲ್ಲಿರುವನು ನಿನ್ನ ಹರಿ, ಎಲ್ಲಿರುವನು ತೋರಿಸು ನಿನ್ನ ಹರಿಯನ್ನ. ಅಪ್ಪಾಜಿ ನೀವು ಕಣ್ಣು ಬಿಡ್ತಿದ್ರೆ ನನಗೊಂದ ಮಾಡಂಗಾಯ್ತದೆ. ಅಪ್ಪು ಅವ್ರು ಹೇಳ್ತಾ ಇದ್ದ. ಅಪ್ಪು, ನಿಮ್ ತಾತ ಇದಕ್ಕಿಂತ ಜೋರಾಗಿ ಕಂಡ್ಬಿಡೋರು, ನೀನ್ ಭಯ ಪಡ್ತೀಯ ಅಂತ ನಾನು ಚಿಕ್ಕದಾಗೆ ಬಿಟ್ಟು ಆಮೇಲೆ ಮಾಡೋಣ ಅಪ್ಪಾಜಿ ಅಂತ. ಆಗ ಇದನ್ನ ಮಾರನೇ ದಿನ ಮಾಡಿದ್ರು. ಇನ್ನು ಬಣ್ಣ ಹಾಕಿದಾರಲ್ಲ, ಬಣ್ಣ ಹಾಕಿದ್ರೆ ಯಾವ್ದೇ ಕಾರಣಕ್ಕೂ ತಗ್ಸ್ಬಾರ್ದು ಅನ್ನೋದು ಒಂದು ಪದ್ಧತಿ ಇದೆಯಲ್ಲ. ಹೌದು. ಆಗ ಅಪ್ಪು ಒಂದು ಪದ್ಯ ಹೇಳ್ದ, ಪೇಳುವೆ ತಾತ ಸೊನೇತ ಕೆಳೆನ್ನ ಮಾತಾ, ಪೇಳುವೆ ತಾತ ಸೊನೇತ ಕೆಳೆನ್ನ ಮಾತಾ, ಆಲಿಸಿ ಕೇಳೆಲ್ಲ, ಆಲಿಸಿ ಕೇಳೆಲ್ಲ, ಜಾಲವ ಮಾಡದೆ ಮುನ್ನ. ಈ ಹಾಡನ್ನ ಹೇಳಿದಾಗ ಸ್ಟುಡಿಯೋನಲ್ಲಿ ಇದ್ದವರೆಲ್ಲ ಚಪ್ಪಾಳೆ ತಡ್ತಾ ಇದ್ರು. ಆಗ ಅವನ್ಗೆ ಆನಂದ ಆಯ್ತು. ಇಷ್ಟೇ ಕಂದ, ಎಲ್ಲಿವರೆಗೂ ಭಯ ಇರುತ್ತೋ ಅಲ್ಲಿವರೆಗೂ ಜಯ ಇರುತ್ತೆ ಅನ್ನೋದು ಅವತ್ತು ಅಣ್ಣ ಹೇಳಿದ್ದು ಇವತ್ತು ಪವರ್ ಸ್ಟಾರ್ ಆಗಿದ್ದಾರೆ. ಹಾಗೆ ಎಲ್ಲಾರ್ಗು ಯಾರೇ ಒಂದು ಅಭಿನಯಿಸಿದ್ರು ಅವ್ರನ್ನೆಲ್ಲ ಹೇಳ್ತಿದ್ರು. ಈಗ ಉದಾಹರಣೆಗೆ ಬಬ್ರುವಾಹನದಲ್ಲಿ ಕೃಷ್ಣ ಪರಮಾತ್ಮನ ವೇಷ ಹಾಕ್ದಾಗ ರಾಮಕೃಷ್ಣವ್ರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮಂತಾನೆ ಇದ್ರಿ ನೀವು, ಬಹಳ ಚೆನ್ನಾಗಿದೆ. ದೊರೆಸ್ವಾಮಿ ನಾಯ್ಡು ಅಂತ ಮೇಕಪ್ ಮಾಡಿದ್ರು. ಅವ್ರಿಗೆ ಹೇಳಿದ್ರು, ಒಂದು ತೆಂಗಿನಕಾಯಿಯನ್ನ ತಗೊಬಂದು ದೃಷ್ಟಿ ತೆಗೆದು ಒಂದು ನಿಂಬೆಹಣ್ಣು ದೃಷ್ಟಿ ಇದ್ ಮಾಡಿ ಹಾಕಿ ಅಂತ ಅಂದ್ರು. ಅವ್ರು ಯಾರೇ ಒಬ್ಬ ಕಲಾವಿದ ಚೆನ್ನಾಗಿ ಅಭಿನಯಿಸ್ಬಿಡ್ತು ಅಂದ್ರೆ ಅದನ್ನ ಕೊಂಡಾಡೋರು. ಎಷ್ಟ್ ಚೆನ್ನಾಗ್ ಮಾಡ್ತಾರೆ, ಪಾತ್ರ ಚಿಕ್ಕದಾದ್ರು ಚೊಕ್ಕವಾಗಿ ಮಾಡಿದ್ರು, ಎಷ್ಟ್ ಚೆನ್ನಾಗ್ ಮಾಡಿದಾರೆ ಅಂತ ಈ ತರ ಹೊಗಳ್ತಾ ಇದ್ರು.